ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಕ್ಯಾರೆಟ್ ಕೀರ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಕ್ಯಾರೆಟ್ ಕೀರನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಮಾಡಿ ನೋಡಿ. ಇಲ್ಲಿ ಅರ್ಧ ಕಪ್ಪು ಬಾದಾಮಿಯನ್ನು ತೊಗೊಂಡಿದ್ದೀನಿ. ಬಾದಾಮಿಯನ್ನು ಒಂದು ಸಲ ವಾಶ್ ಮಾಡಿ ಹಾಕ್ಕೋಬೇಕು ಕುಕ್ಕರ್ಗೆ. ಹಾಗೆ ಇದಕ್ಕೆ 2 ಕಪ್ಪು ಹೆಚ್ಚಿದ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಹೆಚ್ಕೊಂಡಿದ್ದೀನಿ, ಸ್ಲೈಸಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ. ಈಗ ಇದನ್ನು ನೀರನ್ನು ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಹೊಡ್ಸ್ಕೊಳ್ಳೋಣ. ಒಂದು 3 ವಿಷಲ್ ಆದರೆ ಸಾಕು. ಈಗ ಕುಕ್ಕರ್ನಲ್ಲಿ ಕ್ಯಾರೆಟ್ ಮತ್ತು ಬಾದಾಮಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದೇ ಟೈಮ್ನಲ್ಲಿ ಕ್ಯಾರೆಟ್ ಕೀರ್ ಮಾಡಲಿಕ್ಕೆ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ಇದೇ ಪಾತ್ರೆಯಲ್ಲಿ ನಾನು ಕ್ಯಾರೆಟ್ ಕೀರ್ ಮಾಡ್ತಾಯಿದ್ದೀನಿ. ಇದಕ್ಕೆ 3 ಕಪ್ಪು ಫುಲ್ ಫ್ಯಾಟ್ ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ಪು ನೀರನ್ನು ತಗೊಂಡಿದ್ದೀನಿ. ನೀವು ಹಾಲಲ್ಲೇ ಮಾಡ್ಕೊಳ್ಳೋದಾದರೆ 4 ಕಪ್ಪು ಹಾಲನ್ನು ಹಾಕ್ಕೊಳ್ಳಿ. ಆಯಿತಾ? ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಕುದಿಸ್ಕೋಬೇಕು ಹಾಲನ್ನು. ಆಯಿತಾ? ಇದು ಮೀಡಿಯಮ್ ಉರಿಯಲ್ಲಿ ಇರಲಿ. ಹಾಗೆ ಇದಕ್ಕೆ 3/4 ಕಪ್ಪು ಕಲ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನೀವು ನಾರ್ಮಲ್ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಹಾಲು ಕುದೀತಾ ಈ ಸಕ್ಕರೆ ಕೂಡ ಕರಗುತ್ತೆ ಈಸಿಯಾಗಿ. ಇದು ಒಂದು ಕುದಿ ಬರೋ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದನ್ನು ಹಾಲು ಕೂಡ ಕಾಯ್ತಾ ಇದೆ. ಈಗ ಕುಕ್ಕರ್ ನೋಡಿ ವಿಷಲ್ ಹೊಡಿತಾ ಇದೆ ಇದು ಕೂಡ. ಈಗ ಹಾಲು ಬಿಸಿ ಆಗ್ತಾ ಇದೆ. ಇದಕ್ಕೆ ಕೇಸರಿಯನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಕೇಸರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕೀರಿಂದು. ಓಕೆ, ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಉರಿ ಮೀಡಿಯಮ್ ಆಗಿರಲಿ. ಕೀರು ತುಂಬಾ ಟೇಸ್ಟ್ ಆಗಿರುತ್ತೆ ಕುಡಿಯಲಿಕ್ಕೆ. ಈಗ ಬನ್ನಿ, ಈ ಕುಕ್ಕರ್ ಕೂಡ ವಿಷಲ್ ಹೊಡೆದಾಗಿದೆ. ಕ್ಯಾರೆಟು ಹಾಗೆ ಬಾದಾಮಿ ಚೆನ್ನಾಗಿ ಬೆಂದಿದೆ ಇಲ್ಲಿ. ಈಗ ಕ್ಯಾರೆಟನ್ನು ನಾನು ತೆಗೆದ್ಬಿಟ್ಟು ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಿದ್ವಲ್ಲ ಅದೇ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಜಾರಿಗೆ. ಆಯಿತಾ? ಈ ಕ್ಯಾರೆಟಲ್ಲಿ ಸ್ವಲ್ಪ ಕ್ಯಾರೆಟನ್ನು ನಾನು ಕುಕ್ಕರಲ್ಲೇ ಬಿಡ್ತಾಯಿದ್ದೀನಿ. ಹಾಗೆಯೇ ಇದು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನು ಕೂಡ ನಾನು ಪಾಯಸಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಿರ ನೀರು ಕೂಡ ತುಂಬಾ ಒಳ್ಳೆಯದು, ಕೀರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಕುಕ್ಕರಲ್ಲಿರೋ ಬೇಯಿಸಿರೋ ಕ್ಯಾರೆಟನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದರಲ್ಲಿರೋ ಬಾದಾಮಿ ಕೂಡ ನೋಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಬಾದಾಮಿ ಸಿಪ್ಪೆ ಎಲ್ಲ ಈ ಥರ ತೆಗಿಬೇಕು. ತೆಗೆದುಬಿಟ್ಟು ಅದನ್ನು ಕೂಡ ಜಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಕ್ಯಾರೆಟ್ ಮತ್ತು ಬಾದಾಮಿಯನ್ನು ಸ್ಮೂತಾಗಿ ರುಬ್ಕೋಬೇಕೀಗ. ನೋಡಿ, ಈಗ ಪೇಸ್ಟ್ ರೆಡಿಯಾಗಿದೆ. ಇದು ತರಿ ಬೇಡ, ಸ್ಮೂತಾಗಿ ರೆಡಿ ಆಗಬೇಕು ಪೇಸ್ಟು. ಹಾಗೆ ಈಗ ಉಳಿದಿರೋ ಕ್ಯಾರೆಟನ್ನು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆಯಿತಾ? ಈ ಥರ ಸಣ್ಣದಾಗಿ ಹೆಚ್ಕೊಳ್ಳಿ. ಈಗ ಹೆಚ್ಚಿದ್ದು ರೆಡಿಯಾಗಿದೆ ಕ್ಯಾರೆಟು. ಆಯಿತಾ? ಈಗ ನೋಡಿ, ಈಗ ಮಿಲ್ಕ್ ಕೂಡ ಇಲ್ಲಿ ಕುದ್ದಿದೆ ಒಂದು ಸಲ. ಅದಕ್ಕೆ ನಾನು ರುಬ್ಬಿದ ಮಿಶ್ರಣನ ಆ್ಯಡ್ ಮಾಡ್ತಾಯಿದ್ದೀನಿ, ಬಾದಾಮಿ ಹಾಗೆ ಕ್ಯಾರೆಟ್ದು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಯಿತಾ? ಇದನ್ನು ಚೆನ್ನಾಗಿ ಒಂದು ಸಲ ಕುದಿಬೇಕು. ಕೀರು ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕುಡಿಯುವಾಗ ಬಾಯಿಗೆ ಸಿಗ್ತಾ ಇರುತ್ತೆ ಕ್ಯಾರೆಟು, ಆವಾಗ ತುಂಬ ಚೆನ್ನಾಗಿರುತ್ತೆ. ಆಯಿತಾ? ಇದಕ್ಕೆ 1/4 ಟೀ ಸ್ಪೂನು ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕ್ಯಾರೆಟ್ ಕೀರು ರೆಡಿ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ಈ ಥರ ಚೆನ್ನಾಗಿ ಒಂದು ಸಲ ಕುದಿಬೇಕು. ಇದಕ್ಕೆ ನಾನು ತುಪ್ಪದಲ್ಲಿ ಹುರಿದಂಥ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ. ಆಯಿತಾ? ನೋಡಿ, ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದು ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ಹಾಗೆಯೇ ಕ್ಯಾರೆಟ್ ಕೂಡ ನಾವು ಹಾಕಿದ್ದೀವಲ್ಲ ಮಧ್ಯ ಅದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡ್ರೈ ಫ್ರೂಟ್ಸು, ಓಕೆ, ಇವೆಲ್ಲವೂ ಸೇರಿ ಕ್ಯಾರೆಟ್ ಕೀರು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಕುಡಿದ್ರೆ ಮತ್ತೆ ಇನ್ನೊಂದು ಸಲ ಕುಡಿಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕ್ಯಾರೆಟ್ ಕೀರು. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಯಾರೆಟ್ ಕೀರು. ಇದು ನೀವು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು, ಹಾಗೆಯೇ ಕೋಲ್ಡ್ ಮಾಡಿ ಕೂಡ ಕುಡಿಬೋದು ತಣ್ಣಗಾಗಿ. ಅದು ತುಂಬ ಚೆನ್ನಾಗಿರುತ್ತೆ. ಆಯಿತಾ? ಇದಕ್ಕೆ ನಾವು ತುಪ್ಪ ಕೂಡ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡಿರೋದು. ತುಂಬ ಹೆಲ್ದಿ ಕೂಡ ಇರುತ್ತೆ, ಹಾಗೆಯೇ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಮಾಡಿಕೊಡಿ ಈ ರೀತಿ. ಬನ್ನಿ, ಈಗ ಕ್ಯಾರೆಟ್ ಕೀರು ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಗ್ಲಾಸ್ನಲ್ಲಿ. ಕೀರು ಬಿಸಿಯಾಗಿ ಕುಡಿಯಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಣ್ಣಾಗಿ ಕುಡಿಯೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.